ರೂಪಾಯಿ ಶುಗರ್ ಫ್ಯಾಕ್ಟರಿಯಿಂದ ಕೊಡ್ತಕ್ಕಂಥದ್ದು, 50 ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು, ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ ಅಂದರೆ ಡಿ ಸಿ ಹೇಳಿರೋ ಪ್ರಕಾರ 11.25 ಮೆಟ್ರಿಕ್ ರಿಕವರಿಗೆ, ಶೇಕಡ 11.25 ರಿಕವರಿಗೆ 3,300, 10.25 ರಿಕವರಿಗೆ 3,200. ಅಂದರೆ ಏನು ಡಿ ಸಿ ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. ಸರಿ ಸಮ ಕೊಡೋದು ಮೇಡಮ್. 3,300 ಸರ್ಕಾರದ್ದು ಅವ್ರದ್ದು ಸೇರಿ ಅದೇ ಸರ್ಕಾರ 50 ರೂಪಾಯಿ, ಅವ್ರು 50 ರೂಪಾಯಿ ಕೊಡೋದು ಹೆಚ್ಚುವರಿಯಾಗಿ. 3,000 ಅವರು ಏನು ಡಿ ಸಿ ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕ ಹೋಗಿ ಒಪ್ಕೊಂಡಿದ್ದಾರೆ, ಕೆಲವರು ಮಾತ್ರ ಸ್ವಲ್ಪ ಗುಯ್ಗುಡ್ತಾ ಇದ್ರು. ನಾನು ರೈತರು ಸಂಕಷ್ಟದಲ್ಲಿದ್ದಾರೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ. ಮತ್ತು ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ, ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ. ಮತ್ತು 3,300 ರೂಪಾಯಿ ಏನು ಹೇಳಿದ್ದೀವಿ ನಾವು, ಇದಕ್ಕೆ ಒಪ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಜಿಲ್ಲೆಯಿಂದ ಜಿಲ್ಲೆಗೆ ಬೇರೆ, ಆಮೇಲೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬೇರೆ ಬೇರೆ ಥರ ಇದೆ. ಮಂಡ್ಯದಲ್ಲಿ ಒಂದು ರೀತಿ ಇದೆ, ಹಾವೇರಿನಲ್ಲಿ ಒಂದು ರೀತಿ ಇದೆ, ಗದಗನಲ್ಲಿ ಒಂದು ರೀತಿ, ಎಲ್ಲ ಕಲಬುರಗಿನಲ್ಲಿ ಒಂದು ರೀತಿ ಇದೆ, ಬೆಳಗಾಂನಲ್ಲಿ ಬೇರೆ ಥರ ಇದೆ, ಬಾಗಲಕೋಟೆಯಲ್ಲಿ ಬೇರೆ ಥರ ಇದೆ, ಬಿಜಾಪುರದಲ್ಲಿ ಬೇರೆ ಥರ ಇದೆ. ಹಿಂಗೆ ಇಟ್ ಈಸ್ ನಾಟ್ ಕಾಮನ್ ಇನ್ ದಿ ಎಂಟೈರ್ ಸ್ಟೇಟ್. 100 rupees is common for entire. But 100 rupees is common across the state. state.